ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಥ ಶ್ರೀ ಭಾಷ್ಯಾಣಾಂ ದಶಕಂಚ ಪಂಚಕೈವತಂ ತಿಸ್ರಶ್ಚ ನಿರ್ಣೀತಯೋಃ ವಿಷ್ಣೋಸ್ತೋತ್ರಯುಗಂ ದಶ ಪ್ರಕರಣಂ ಕಲ್ಪದ್ವಯಂಚ ಸ್ಮೃತಿಃ. ಶ್ರೀಕೃಷ್ಣಾಮೃತತಂತ್ರಸಾರ ಯಮಕಂ ನ್ಯಾಯಾವಲಿ ದೀಪನಂ ಏನಾಕಾರಿ ಸದೈವ ಮಧ್ವಮುನಿರಾಟ್ ದದ್ಯಾತ್ ಸುವಿದ್ಯಾಂ ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. 50 ವರ್ಷಪರ್ಯಂತಂ ಸತತಂ ರಾಮಪೂಜಕಃ. ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುವೆ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ನಾಮ ಗ್ರಂಥಯೋಃ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನಿನ ಪ್ರವಚನದ ಸಂದರ್ಭದಲ್ಲಿ ಇವತ್ತು ನಡೆಯುವ ಉಪಕರ್ಮ ಮತ್ತು ಉತ್ಸರ್ಜನದ ಬಗ್ಗೆ ವಿವರಣೆಯನ್ನು ನಾನು ಮಾಡಿದ್ದೆ. ನೀವೆಲ್ಲರೂ ಕೂಡ ತಪ್ಪದೇ ಇವತ್ತು ಈ ಉಪಕ್ರಮದ ಸಂದರ್ಭದಲ್ಲಿ ಸನ್ನಿಹಿತರಾಗ್ತೀರಿ
ಬಂದು ನಿಜವಾಗಿಯೂ ಕೂಡ ಇಷ್ಟು ದಿನ ಮಾಡಿದ ವೇದದ ಪುಣ್ಯವನ್ನು ಅರ್ಪಿಸಿ ಆ ನಂತರ ಮತ್ತೆ ಪುನಃ ಹೊಸ ಅಧ್ಯಯನಕ್ಕೋಸ್ಕರ ದೇವರ ಅನುಗ್ರಹವನ್ನು ಪಡೆಯುತ್ತೀರಿ ಅಂತ ತಿಳ್ಕೊಂಡಂತೇಳಿ ನಾನು ನಂಬಿದ್ದೇನೆ. ಯಾಕೆ ಈ ವಿದ್ಯಾಗ್ರಹಣದ ಗುರುಗಳಿಂದ ತತ್ವಜ್ಞಾನವನ್ನು ಗ್ರಹಣ ಮಾಡುವ ಉತ್ತಮ ಮುಹೂರ್ತ ಇದು. ಈಗ ನಾವು ಅವಕಾಶ ತಪ್ಪಿಸಿಕೊಂಡರೆ ಮತ್ತೆ ಪುನಃ 1 ವರ್ಷದವರೆಗೆ ದಾರಿ ಕಾಯಬೇಕಾಗ್ತದೆ. ಆದ್ದರಿಂದಾಗಿ ಗುರುಗಳಿಗೆ ಇಷ್ಟು ದಿನ ಮಾಡಿದ ವೇದಾಧ್ಯಯನ ಗಾಯತ್ರಿ ಜಪವನ್ನು ಸಮರ್ಪಣೆ ಮಾಡಿ ಅವರಿಂದ ಹೊಸ ಶಕ್ತಿಯನ್ನು ಪಡೆದು ಮತ್ತು ಹೊಸದಾಗಿ ವೇದಾಧ್ಯಯನ ಮಾಡ್ತಕ್ಕಂಥ ವೇದಾಂತವನ್ನು ಅಧ್ಯಯನ ಮಾಡ್ತಕ್ಕಂಥ ಸಾಮರ್ಥ್ಯ ಪಡೆಯುವ ವಿಧಾನ ಇದು ಉಪಕರ್ಮ. ನಿನ್ನಿನ ದಿವಸ ನಾವು ಪ್ರಜಾಪತಿಯ ಬಗ್ಗೆ, ಮೊನ್ನಿನ ದಿವಸ ನಾವು ಪ್ರಜಾಪತಿ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಬೆಳೆಸಿಕೊಂಡಿದ್ದರೆ ಇವತ್ತು ನಾವು ಹಿರಣ್ಯಗರ್ಭ ಅಂತನ್ನುವ ಪರಮಾತ್ಮನ ಹೆಸರಿನ ಬಗ್ಗೆ ತಿಳಿದುಕೊಳ್ಳಲು ಮಾಡಿ ಪ್ರಯತ್ನ ಮಾಡ್ತಾಯಿದ್ದೆ. ಹಿರಣ್ಯಗರ್ಭ ಅಂತಂದರೆ ಯಾವನ ಗರ್ಭದಲ್ಲಿ ಹಿರಣ್ಯ ಇದೆ, ಬಂಗಾರ ಇದೆ ಅಂತ ಇಷ್ಟೇ ಮೇಲಿನಿಂದ ಅರ್ಥವಾಗ್ತದೆ. ಹಾಗಲ್ಲ, ಹಿತಕರವಾದದ್ದು ಮತ್ತು ಅತ್ಯಂತ ಸುಂದರವಾದದ್ದು, ಹಿತಕರ, ರಮಣೀಯ ಸೇರಿ ಹಿರಣ್ಯ ಅಂತನ್ನೋ ಶಬ್ದ ತಯಾರಾಯಿತು. ಯಾವುದು ನಮ್ಮ ಹಿತವನ್ನು ಮಾಡ್ತದೆಯೋ, ಯಾವುದು ಅತ್ಯಂತ ಸುಂದರವಾಗಿದೆಯೋ ಅಂದರೆ ಅತ್ಯಂತ ಆನಂದಕರವಾಗಿದೆಯೋ ಅದು. ಸೋಮಂ ಸೋಮನನ್ನು, ಸೋಮರಸವನ್ನು, ವಾಯುದೇವರನ್ನು ಅಥವಾ ಮನೋವೃತ್ತಿಗಳನ್ನು, ಆಪಹ ಅಂದರೆ ಪರಮಾತ್ಮನ ವಿಷಯಕರ ಜ್ಞಾನ. ಆ ಜ್ಞಾನದ ಪ್ರಕಾರ ಭಕ್ತರು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಆನಂತರ ನಮಗೆ ಸ್ಥಿರವಾದ ಮನಸ್ಸನ್ನು ಕೊಡ್ತಾನೆ. ಭಗವಂತನಲ್ಲಿ ಸ್ಥಿರವಾದ ಮನಸ್ಸು ಅವನೇ ಕೊಡಬೇಕು. ಇದು 2 ಅರ್ಥ ಕೊಡ್ತಕ್ಕಂಥ ಶ್ಲೋಕ. ಇದಕ್ಕೆ ಶ್ಲೇಷ ಅಂತ ನಾವು ಕರಿತೇವೆ ಈ ಮಂತ್ರ. ಆ ಮಂತ್ರ ಯಾವುದು? ವಾಶ್ರ ಇವ ಧೇನವಸ್ಯಂದಮಾನ ಅಂಜಸ್ಸಮುದ್ರಂ ಅವಜಗ್ಮುರಾಪಃ ವೃಷಾಯಮಾಣೋ ಅವೃಣೀತ ಸೋಮಂ ತ್ರಿಕಕುದ್ರುಕೇಶು. ಓಂ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಕೇಳಿ. ಹರಿ ಓಂ. ವಾಶ್ರ ಇವ ಧೇನವಸ್ಯಂದಮಾನ ಅಂಜಸಮುದ್ರಂ ಅವಜಗ್ದುರಾಪಃ ವೃಷಾಯಮಾನೋ ಅವೃಣೀತ ಸೋಮಂ ತ್ರಿಕದೃಕೇಶು. ಓಂ. ಓಂ ವಾಶ್ರ ಇವ ಧೇನವಸ್ಯಂದಮಾನ ಅಂಜಸ್ಸಮುದ್ರಮವಜಗ್ಮುರಾಪಃ ವೃಷಾಯಮಾನೋ ಅವೃಣೀತ ಸೋಮಂ ತ್ರಿಕದೃಕೇಶು. ಓಂ. ಎಲೆ ಪರಮಾತ್ಮ, ವಾಶ್ರಾಹ
ತಮ್ಮ ಕರುವಿನ ಮೇಲೆ ಕೃಪೆ ಮಾಡುವ, ವಾತ್ಸಲ್ಯವನ್ನು ಮಾಡುವ, ತಮ್ಮ ಕರುಗಳ ಮೇಲೆ ವಾತ್ಸಲ್ಯವನ್ನು ತೋರಿಸುವ ಧೇನವಃ ಹಸುಗಳು, ಸ್ಯಂದಮಾನಃ ಹೇಗೆ ಧಾರಾಕಾರವಾಗಿ ಹಾಲನ್ನು ಕೊಡ್ತವೆ, ಅದೇ ರೀತಿಯಾಗಿ ಹರಿದು ಬರತಕ್ಕಂತಹ ನೀರು ಸಮುದ್ರವನ್ನು ಕೊರಿತು ಹೋಗುತ್ತವೆ. ತ್ವತ್ಖಾತಮಾನ ಸಮುದ್ರಂ ಪ್ರತಿ ಅವು ಹರಿದು ಹೋಗುತ್ತವೆ. ಹೇಗೆ ದಾರಿ ಸಿಗ್ತದೆ ಆ ರೀತಿಯಾಗಿ ಅವು ದಾರಿಯನ್ನು ಮಾಡಿಕೊಂಡು ಪರ್ವತವನ್ನು ಸೀಳಿಕೊಂಡು ಮುಂದುವರಿಯುತ್ತವೆ. ಆ ನಂತರ ಪರಮಾತ್ಮ ಬಾಯಾರಿಸಿದ ಎತ್ತು ಹೇಗೆ ನೀರನ್ನು ಕುಡಿಯಬೇಕು ಆ ರೀತಿಯಾಗಿ ವೇಗದಿಂದ ಅದು ಹರಿದ ನೀರನ್ನು ಪರಮಾತ್ಮ ಸಮುದ್ರದಲ್ಲಿದ್ದು ಅವನ್ನು ತಾನು ಸ್ವೀಕರಿಸುತ್ತಾನೆ. ಒಟ್ಟು ಇನ್ನೊಮ್ಮೆ ಕ್ರಮ ನೋಡಿಕೊಳ್ಳಿ. ವಾಶ್ರಾಹ ಕರುಗಳು, ಕರುಗಳ ಮೇಲೆ ಪ್ರೀತಿಯನ್ನು ಮಾಡುವ, ವಾತ್ಸಲ್ಯವನ್ನು ತೋರಿಸುವ. ಧೇನವಃ ಹಸುಗಳು. ಸ್ಯಂದಮಾನಃ ಧಾರಾಕಾರವಾಗಿ ಹಾಲನ್ನು ಹೇಗೆ ಕೊಡುತ್ತವೆಯೋ ಆ ರೀತಿಯಾಗಿ ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಪರಮಾತ್ಮ ಹರಿದ ನೀರು ಪುನಃ ಸಮುದ್ರಕ್ಕೆ ಬರುವಂತೆ ಅಂಜಃ ತಾವು ಮಾಡಿಕೊಂಡ ಮಾರ್ಗದಕ್ಕೆ ಅನುಸಾರವಾಗಿ ಆ ಹರಿಯುವ ನೀರನ್ನು ಬಾಯಾರಿಸಿದ ತ್ರಿಕದ್ರುಕೇಶು ಯಾವುದರ ಸಂದರ್ಭದಲ್ಲಿ ಆನಂದ ಸುಖವಾಗಿ ಸಿಗುತ್ತದೋ ಆ ರೀತಿಯಾಗಿ, ತೃಪ್ತಿ ಸಿಗ್ತದೋ ಆ ರೀತಿಯಾಗಿ ಪರಮಾತ್ಮ ಅಥವಾ ಹಸು ಆ ನೀರನ್ನು ತಾನು ಸ್ವೀಕಾರ ಮಾಡ್ತಾನೆ. ಆವೃಣೀತ ಸ್ವೀಕೃತವಾನ್, ಸ್ವೀಕರಿಸಿದನು.
ಈ ಮಂತ್ರದಲ್ಲಿ ಏನು ಹೇಳಿಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಂಡಂತಂದರೆ, ಹಸುಗಳು ಹೇಗೆ ತಮ್ಮ ಕರುವಿನ ಮೇಲಿನ ಪ್ರೀತಿಯಿಂದ ಹಾಲನ್ನು ಸುರಿಯುತ್ತೇವೋ ಅದೇ ರೀತಿಯಾಗಿ ಪರ್ವತದಿಂದ ಹೊರಟ ನೀರು, ಎಲ್ಲ ಮಳೆ ಪರ್ವತದ ಮೇಲೆ ಬೀಳ್ತದೆ, ಅದು ಒಂದು ಕಡೆಯಿಂದ ಹರಿದು ಬರ್ತದೆ. ಹರಿಯುವ ನೀರು ತನ್ನನ್ನು ಪರ್ವತ ಒಡೆದು ದಾರಿ ಮಾಡಿದ ಕಡೆಯಲ್ಲಿ ಹೇಗೆ ಹರಿದು ಬರ್ತದೆಯೋ, ಹರಿದು ಬಂದಾಗ ಆ ನೀರನ್ನು ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಅವುಗಳನ್ನು ಸ್ವೀಕಾರ ಮಾಡ್ತಾನೆ ಸಮುದ್ರ ರೂಪದಿಂದ. ಅಂತನ್ನುವುದಿಷ್ಟು ಅರ್ಥ ನಮಗೆ ಇಲ್ಲಿ ಇದರಿಂದ ಹೊರಡ್ತದೆ. ಏನು ಇದಕ್ಕೂ ಪರಮಾತ್ಮನಿಗೇನು ಸಂಬಂಧ ಅಂತ ಅನ್ಬೋದು. ಸಂಬಂಧ ಇಷ್ಟೇ, ಭಕ್ತರು ಮಾಡ್ತಕ್ಕಂಥ ಸ್ತೋತ್ರಗಳನ್ನು ಪರಮಾತ್ಮ ಒಂದು ರೂಪಕ್ಕೆ ಮಾಡ್ತಾ ಇದ್ದಾರೆ. ಹರಿದು ಪರ್ವತದಿಂದ ಹರಿದು ಬರುವ ನೀರು ಸಮುದ್ರಕ್ಕೆ ಸೇರುವಂತೆ ಭಕ್ತರಿಂದ ಹರಿದು ಬಂದಿರತಕ್ಕಂತಹ ತನ್ನ ಸ್ತೋತ್ರ ಮಂತ್ರದ ಧಾರೆಯನ್ನು ಭಗವಂತ ಬಾಯಾರಿಸಿದ ಎತ್ತು ಹೇಗೆ ನೀರನ್ನು ಬಡಬಡ ಕುಡಿಯಬೇಕು, ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳಬೇಕು, ಅದೇ ರೀತಿಯಾಗಿ ಪರಮಾತ್ಮ ಭಕ್ತರ ಸ್ತೋತ್ರಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಗರ್ಭ ಅಂತಂದರೆ ಹೊಟ್ಟೆ, ಹಿರಣ್ಯ ಗರ್ಭ ಅಂದರೆ ಹಿತಕರವಾದ ಮತ್ತು ರಮಣೀಯವಾಗಿರ್ತಕ್ಕಂತಹ ನೀರಿನ ಧಾರೆಯನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿ ತೃಪ್ತನಾಗಿ ಜಗತ್ತಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಇದು ಮೇಲ್ತೋರಿಕೆ ಅರ್ಥ. ವಾಶ್ರಾಹ ಕರುಗಳ ಮೇಲೆ ಪ್ರೀತಿ ಮಾಡುವ ಆ ಧೇನುಗಳು. ಸ್ಯಂದಮಾನಃ ಹರಿಯುವ ನೀರನ್ನು ಆಕಳು ಸುರಿದಂತೆ ಧಾರಾಕಾರ ಸುರಿದಂತೆ ಹಾಲಿನಂತೆ ಅತ್ಯಂತ ಭೂಮಿಗೆ ಬರಬೇಕು, ಜಗತ್ತಿಗೆ ಉಪಕಾರ ಮಾಡಬೇಕು ಅಂತನ್ನೋ ದೃಷ್ಟಿಯಿಂದ ಪರ್ವತದಿಂದ ಹರಿದು ಬರುವ ಆ ನೀರಿನ ಧಾರೆಯನ್ನು ವೃಷಾಯಮಾಣ ವೃಷಭದಂತೆ ತಾನು ಬೇಗನೆ ಆ ನೀರನ್ನು ಕುಡಿಯಬೇಕು ಅಂತ ತಿಳ್ಕೊಂಡಂತ ಹೇಳಿ ಬಂದಿರತಕ್ಕಂಥ ನೀರನ್ನು ತಾನು ಸ್ವೀಕರಿಸಿದ, ತೃಪ್ತನಾದ. ಇದು ರೂಪಕದನ್ನು ವಿಸ್ತಾರ ಅಷ್ಟೇ. ಇನ್ನು ಇದರ ಅರ್ಥವನ್ನು ನಾವು ಮಾಡಿಕೊಳ್ಬೇಕು. ಹೇಗೆ ವಾತ್ಸಲ್ಯಪೂರ್ಣವಾದ ಹಸುಗಳು ತಮ್ಮ ಹಾಲನ್ನು ಧಾರಾಕಾರವಾಗಿ ವೇಗವಾಗಿ ಹರಿಸಿ ನೀರು ಸಮುದ್ರಕ್ಕೆ ಹೋಗುವಂತೆ ಪರಮಾತ್ಮನು ಸ್ವೀಕರಿಸುವವರಿಗೂ ಹೋಗುತ್ತವೆ.
ಇನ್ನು ಬೇರೆ ರೀತಿ ನಾವು ಅರ್ಥ ಮಾಡಿಕೊಳ್ಳೋಣ. ವಾತ್ಸಲ್ಯಪೂರ್ಣವಾದ ಹಸುಗಳು ನೀರನ್ನು ಸುರಿದಂತೆ ನಮ್ಮ ಮನೋವೃತ್ತಿಗಳು, ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರವೃತ್ತಿ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏನು ಬೇಕು ಅಂತ ಬೇಡುವಿಕೆ, ಇದಕ್ಕೆ ಸೋಮ ಅಂತ ಹೇಳ್ತಾರೆ. ಸಮುದ್ರಿಕ್ತಂ ಮನಃ ಅಂತಿಕೊಂಡಂತಾರೆ. ನಮ್ಮ ಮನೋವೃತ್ತಿಗಳು ಸಂಶಯ ನಷ್ಟವಾದ ಮೇಲೆ ಪರಮಾತ್ಮನ ಕಡೆಯಲ್ಲಿ ಅವರ ಮನಸ್ಸು ಪ್ರವೃತ್ತವಾಗ್ತದೆ. ಇಲ್ಲಿ ಮನೋವೃತ್ತಯ ಅಂಜಃ ಅಂತಿಕೊಂಡಂತ ಹೇಳಿದ್ರಿಂದಾಗಿ ಮನಸ್ಸು ಯಾವಾಗ ಸಂಶಯವನ್ನು ನಷ್ಟವನ್ನಾಗಿ ಮಾಡಿಕೊಳ್ತದೆ, ಆಗ ಅದು ಸಮುದ್ರವನ್ನು ಕುರಿತು ಹೋಗಿ ಸೇರ್ತದೆ. ಇಲ್ಲಿ ಸಮುದ್ರ ಅಂತಿಕೊಂಡಂತಂದರೆ ಪರಮಾತ್ಮ. ಸಮುದ್ರಿಕ್ತಂ ಮನಂ ಸಮುದ್ರಿಕ್ತಂ ಗುಣಂ ಯಸ್ಯ ಸಹ ಸಮುದ್ರಿಕ್ತ ಗುಣ ಸಮುದ್ರ ಪರಮಾತ್ಮ. ಯಾವನಲ್ಲಿ ಅನೇಕ ಗುಣಗಳು ಯಾವಾಗಲೂ ಅಭಿವ್ಯಕ್ತವಾಗ್ತಾ ಇರ್ತವೆ ಅಂತ ಇದಕ್ಕೆ ಸಮುದ್ರ ಅಂತೇಳಿ ಪರಮಾತ್ಮನೇ ಕರೀತಾರೆ. ಪರಮಾತ್ಮ ಯಾವಾಗಲೂ ಹೊಸದಾಗಿ ಗುಣಗಳಿಂದ ಯುಕ್ತನಾಗ್ತಾ ಇರುವುದರಿಂದಾಗಿ ಅವನಿಗೆ ಸಮುದ್ರ ಅಂತೇಳಿ ಕರೀತಾರೆ. ಆ ಸಮುದ್ರದವರೆಗೂ ಬಂದ ನೀರು ಪರಮಾತ್ಮನ ಹತ್ತಿರ ಯಾವಾಗ ಬರ್ತದೆ, ಆಗ ಬಾಯಾರಿಸಿದ ಎತ್ತಿನಂತೆ ಆ ನೀರನ್ನು ಕುಡಿತಾನೆ. ಇಲ್ಲಿ ನಮ್ಮ ಮನೋವೃತ್ತಿಗಳು ಯಾವಾಗ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಸಂಶಯ ನಿವೃತ್ತಿಯಾದ ಮೇಲೆ ಪೂರ್ತಿ ಅವನಲ್ಲಿಯೇ ಆಸಕ್ತವಾಗುತ್ತೇವೆ. ಯಾವಾಗ ಪರಮಾತ್ಮ ನಮ್ಮ ಮನೋವೃತ್ತಿಯನ್ನು ತನ್ನ ಕಡೆಗೆ ಬಂದ ನಮ್ಮ ಮನೋವೃತ್ತಿಗಳನ್ನು, ಇಲ್ಲಿ ಸಮುದ್ರ ಅಂದರೆ ಸಮುದ್ರಿಕ್ತ ಗುಣ ಪರಮಾತ್ಮ, ನಮ್ಮ ಮನೋವೃತ್ತಿಯನ್ನು, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತಕೊಂಡಂತಂದರೆ, ಬಾಯಾರಿಸಿದ ಎತ್ತು ಗಬಗಬ ನೀರು ಕುಡಿಯುವಂತೆ ಎತ್ತಿನ ಎದುರಿಗೆ ನೀವು ಹಸು ಎತ್ತಿನ ಎದುರಿಗೆ ಬಾಳ್ಳಿಯಲ್ಲಿ ನೀರಿಡಿ, ನೋಡ್ತಾ ಇರುವಂತೆ ಅದು ಸಕ್ ಜೋರಾಗಿ ಮಾಡ್ತದಲ್ಲ, ಒಂದು 2 ನಿಮಿಷದಲ್ಲಿ ಬಾಳ್ಡಿ ಖಾಲಿ ಆಗ್ತದೆ. ಅಂದರೆ ಅಷ್ಟು ವೇಗವಾಗಿ ತೃಪ್ತಿಯನ್ನು ಪಡ್ತಾ ಆ ನೀರನ್ನು ಕುಡಿತದೆ. ಅದೇ ರೀತಿಯಾಗಿ ಪರಮಾತ್ಮ ಕಕುದ್ರೇಶು 3 ಕಕುದ್ರ ಅಂತ ತಿಳ್ಕೊಂಡಂತೇನು, ದ್ರುತತೆಯ ಸುಖಂ ಪ್ರಾಪ್ಯತೆ ಯೇಷು ಕಕುದ್ರಶು, ಯಾವುಗಳಲ್ಲಿ ಬೇಗನೆ ಸುಖ ಸಿಗ್ತದೆ ಅದಕ್ಕೆ ತ್ರಿಕಕುದ್ರ ಅಂತ ತಿಳ್ಕೊಂಡಂತ ಹೆಸರು. ಇಲ್ಲಿ ತ್ರಿಕಕುದ್ರೇಶು ಅಂತ ತಿಳ್ಕೊಂಡಂತಂದರೆ 3 ಸಲ ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿ ಪರಮಾತ್ಮನ ಪ್ರಾರ್ಥನೆಯನ್ನು ಯಾವಾಗ ನಾವು ಸಮರ್ಪಣೆ ಮಾಡ್ತೇವೆ, ಪರಮಾತ್ಮ ಆ ನಮ್ಮ ಸ್ತೋತ್ರವನ್ನು, ಆ ನಮ್ಮ ಭಾವನೆಯನ್ನು ಪರಮಾತ್ಮ ತಾನು ಅದನ್ನು
ತ್ರಿಷಿತೋ ವೃಷಭ ಅಭವನ್ ಹಸಿದ ತ್ರಿಕಗುದ್ರೇಶು ತ್ರಿಸವನೇಶು 3 ಸಲ ಸಮನದಲ್ಲಿ ಮಾಡಿದ ಪ್ರಾರ್ಥನೆಯನ್ನು ಪರಮಾತ್ಮ ಆನಂದದಿಂದ ಸ್ವೀಕಾರ ಮಾಡ್ತಾನೆ. ಹಸಿದ ಎತ್ತು ನೀರನ್ನು ಬೇಗ ಕುಡಿಯುವಂತೆ ನಾವು ಸತ್ವಾದಿ 3ಗಳಿಂದ ಯುಕ್ತರಾಗಿರತಕ್ಕಂತಹ ನಾವು ಆ ಪರಮಾತ್ಮನ ಸಂದರ್ಭದಲ್ಲಿ ಒಪ್ಪಿಸಿರತಕ್ಕಂತಹ ಆ ಸ್ತೋತ್ರವನ್ನು ಪರಮಾತ್ಮ ಸುತಂ ಸೋಮಂ ಸ್ತೋತ್ರರೂಪವಾಗಿರ್ತಕ್ಕಂತಹ ಸ್ತೋಮವನ್ನು ಪರಮಾತ್ಮ ಸ್ವೀಕಾರವನ್ನು ಮಾಡ್ತಾನೆ, ಆವೃಣೀತ ಸ್ವೀಕರಿಸ್ತಾನೆ. ಸ್ವಲ್ಪ ರೂಪಕ ಕಠಿಣ ಆಯ್ತಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತೀನಿ. ಈಗಾಗಲೇ 2 ಸಲ ಹೇಳಿದ್ದೇನೆ. ಸಮುದ್ರದಲ್ಲಿಯ ನೀರು ಬೇಗನೆ ಹರಿದು ಬರ್ತದೆ. ಹೇಗೆ? ತನ್ನ ಕರುವಿನ ಮೇಲೆ ಪ್ರೀತಿಯುಳ್ಳ ಹಸು ಹೇಗೆ ಧಾರಾಕಾರವಾಗಿ ಹಾಲನ್ನು ಕೊಡಬೇಕು, ಕೆಲವು ಹಸುಗಳಿರ್ತದೆ ಹೀಗೆ ಹಿಂಡಿದರೆ ಸಾಕು, ಒಂದು ಸಲಕ್ಕೆ 1 ಲೋಟದಷ್ಟು ಹಾಲನ್ನು ಕೊಡ್ತದೆ. 5 ನಿಮಿಷದಲ್ಲಿ 1 ಬಾದ್ಲಿ ತುಂಬಿ ಹೋಗ್ತದೆ. ಹಾಗೆ ಹೇಗೆ ಸರಿಸುತ್ತವೆಯೋ ಅದೇ ರೀತಿಯಾಗಿ ಸಮುದ್ರದ ಮೇಲೆ ಬಿದ್ದ ಮಳೆಯ ನೀರು ತಾನು ದಾರಿ ಮಾಡಿಕೊಂಡು ಬಂದು ಸಮುದ್ರವನ್ನು ಯಾವಾಗ ಸೇರ್ತದೆ, ಸಮುದ್ರ ಆ ನೀರನ್ನು ತಾನು ತನ್ನಲ್ಲಿ ಸೆಳೆದುಕೊಂಡು ತನ್ನಲ್ಲಿ ಸೇರಿಸ್ಕೊಂಡು ಬಿಡ್ತಾನೆ. ಅದೇ ರೀತಿಯಾಗಿ ನಮ್ಮ ಮನೋವೃತ್ತಿ ಯಾವಾಗ ಪರಮಾತ್ಮನ ಕಡೆಗೆ ಪ್ರವೃತ್ತವಾಗ್ತದೆ, ಹೇಗೆ ಅತ್ಯಂತ ಪ್ರೀತಿಯಿಂದ ನೀರು ಹಾಲು ಹಿಂಡಿದಂತೆ ಅತ್ಯಂತ ವೇಗವಾಗಿ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ಯಾವಾಗ ಬರ್ತದೆ, ಆ ನಂತರ 3 ಸಲ ಸಂಧ್ಯಾವಂದನೆ, 3 ಸಲ ಪೂಜೆ, 3 ಸಲದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಆ ಒಂದು ಪುಣ್ಯ ಅಂತ ತಿಳ್ಕೊಂಡಂತೇನಿದೆ, ಪರಮಾತ್ಮ ಆ ನಮ್ಮ ಮನಸ್ಸಿನಿಂದ ಮಾಡಿದ ಸ್ತೋತ್ರಗಳನ್ನು, ನಮ್ಮ ಮನಃಪ್ರವೃತ್ತಿಯಲ್ಲಿರ್ತಕ್ಕಂಥ ಭಕ್ತಿಯನ್ನು ಭಗವಂತ ಬಾಯಾರಿಸಿದ ಎತ್ತಿನಂತೆ ಅತ್ಯಂತ ಸಂತೋಷ ಪಡುತ್ತಾ ಸ್ವೀಕಾರ ಮಾಡ್ತಾನೆ. ನೀರನ್ನು ಸಂತೋಷದಿಂದ ಸ್ವೀಕಾರ ಮಾಡಿದಂತೆ ನಮ್ಮ ಭಕ್ತಿಯನ್ನು ಭಕ್ತಿಯಿಂದ ಮಾಡಿದ ಸ್ತೋತ್ರಗಳನ್ನು ಪರಮಾತ್ಮ ತಾನು ಸ್ವೀಕರಿಸ್ತಾನೆ. ಆಯ್ತಪ್ಪ, ಇದಕ್ಕೂ ಮತ್ತು ಹಿರಣ್ಯಗರ್ಭಕ್ಕೂ ಸಂಬಂಧ ಏನು ಅಂತ ತಿಳ್ಕೊಂಡಂತಂದರೆ, ಹಿತಕರವಾದ ಯಾವುದು ಜ್ಞಾನ ಮತ್ತು ಯಾವ ಭಕ್ತಿ ಅಂತ ತಿಳ್ಕೊಂಡಂತೇನಿದೆ, ಇದು ನಮಗೆ ಹಿತವನ್ನೂ ಮಾಡ್ತದೆ, ಆ ರೀತಿಯಾಗಿ ಆ ಜ್ಞಾನ ಯಾವ ಪರಮಾತ್ಮನ ಉದರದಲ್ಲಿ ಉದ್ರಿಕ್ತ ಗುಣನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅವನನ್ನು ಕುರಿತು ಹೇಗೆ ಆ ಪರಮಾತ್ಮ ಸ್ವೀಕಾರ ಮಾಡಿದ ಹೃದಯದಲ್ಲಿ ಕೂತ್ಕೊಳ್ತದೆಯೋ, ಆ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ನಾವು ಮಾಡಿದ ಪ್ರಾರ್ಥನೆ, ನಮ್ಮ ಜ್ಞಾನದಿಂದ ಮಾಡಿರ್ತಕ್ಕಂಥ ತ್ರಿಸವನಗಳನ್ನು ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದ ಹಿರಣ್ಯಗರ್ಭ ಹಿತಕರವೂ ರಮಣೀಯವೂ ಆಗಿರ್ತಕ್ಕಂತಹ ನಮ್ಮ ಜ್ಞಾನ ಅಂತೇನಿದೆ, ಆ ಜ್ಞಾನದಿಂದ ಮಾಡಿದ ಪ್ರಾರ್ಥನೆಯನ್ನು ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದಾಗಿ ಅವನಿಗೆ ಹಿರಣ್ಯಗರ್ಭ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಹಿತಂಚ ರಮಣೀಯಂಚ
ಸೋಮಂ ಜ್ಞಾನಂ ವಾ ಯಸ್ಯ ಗರ್ಭೆ ಸಹ ಹಿರಣ್ಯಗರ್ಭ. ಇಲ್ಲಿ ಬಂಗಾರ ಅಂತ ತಿಳ್ಕೊಂಡಂತ ಹೇಳಿ ತಿಳ್ಕೊಳ್ಬಾರ್ದು. ಇಲ್ಲಿ ಹಿತಕರವಾದ ರಮಣೀಯವಾಗಿರ್ತಕ್ಕಂತಹ ಜ್ಞಾನಪೂರ್ವಕವಾಗಿ ಮಾಡಿದ ಪ್ರಾರ್ಥನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಿಳಿದುಕೊಳ್ಬೇಕು. ಆದ್ದರಿಂದ ಭಗವಂತನಿಗೆ ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆ ಹಿರಣ್ಯಗರ್ಭ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ಹಿತಕರೂ ರಮಣೀಯವಾಗಿರ್ತಕ್ಕಂತಹ ನಮ್ಮ ಮನೋವೃತ್ತಿಯನ್ನು, ಜ್ಞಾನವನ್ನು ತಾನು ತನ್ನ ಗರ್ಭದಲ್ಲಿ ಇಟ್ಕೊಳ್ತಾನೆ, ಸ್ವೀಕರಿಸ್ತಾನೆ, ಅದರ ಪುಣ್ಯವನ್ನು ನಮಗೆ ಕೊಡ್ತಾನೆ. ಆದ್ದರಿಂದ ಅವನು ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಹಿತಂಚ ರಮಣೀಯಂಚ ಯತ್ ಹಿರಣ್ಯಂ ಸೋಮರಸಂ ಜ್ಞಾನಂ ವಾ ಅಥವಾ ಮನೋವೃತ್ತಿ ವಾ ಸ್ವಕೀಯ ಉದರೆ ಸ್ಥಾಪಯತಿ ಇತಿ ಹಿರಣ್ಯಗರ್ಭ. ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತಾನೆ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ದ್ವಾದಶ ಸ್ತೋತ್ರದಲ್ಲಿ ಬರ್ತದೆ. ಅಥವಾ ಅವನ ಹೊಟ್ಟೆಯಲ್ಲಿ ನಾವು ಇರ್ತೇವೆ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ದೃಷ್ಟ್ವಾ ಸಚೇತನಗಣಾನ್ ಜಠರೇ ಚಯಾನಾನ್. ಇದೇ ಮಹಾಭಾರತ ತತ್ಪರ್ಣದ 4ನೇ ಶ್ಲೋಕ, ಮೊದಲೇ ಅಧ್ಯಾಯದ್ದು. ಪರಮಾತ್ಮನ ಆ ಹೊಟ್ಟೆಯನ್ನು ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ. ಉದರಂ ಚಿಂತಮೀಸಸ್ಯ ತನುತ್ವೇಪ್ಯ ಕೆಲಂಬರಂ. ಪರಮಾತ್ಮನ ಹೊಟ್ಟೆಯನ್ನು ಯಾವಾಗಲೂ ನೆನೆಸ್ತಿರ್ಬೇಕು. ಯಾಕಂತಂದರೆ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ನಮ್ಮನ್ನೆಲ್ಲ ಇಟ್ಕೊಳ್ತಾನೆ. ಆದ್ದರಿಂದಾಗಿ ಉದರಂ ಚಿಂತಮೀಸಸ್ಯ ತನುತ್ವೇಪ್ಯ ಕೆಲಂಬರಂ ಅಂತ ತಿಳ್ಕೊಂಡು ಹಿತತ್ವಾತ್ ರಮಣೀಯತ್ವಾತ್ ಹಿರಣ್ಯ ಗಿರತಿ ಪ್ರಳಯಕಾಲೆ ಇತಿ ಗರ್ಭ ಹಿರಣ್ಯಗರ್ಭ ಅಂತಂದರೆ ಹಿತಕರವಾದ ರಮಣೀಯವಾಗಿರ್ತಕ್ಕಂಥ ಎಲ್ಲ ಜೀವರನ್ನು ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪರಮಾತ್ಮನು ಹಿರಣ್ಯ ಶಬ್ದಕ್ಕೆ ವಿಲಕ್ಷಣ ಸುಖ ಅಂತ ತಿಳ್ಕೊಂಡಂತೇಳಿ, ವಿಲಕ್ಷಣ ಸುಖವನ್ನು ಪರಮಾತ್ಮ ತನ್ನ ಗರ್ಭದಲ್ಲಿ ಧಾರಣೆ ಮಾಡ್ತಾನೆ. ಆದ್ದರಿಂದಾಗಿ ಅವನು ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತೇಳಿ ಹೆಸರು. ಐತ್ರೇಯ ಭಾಷೆಯಲ್ಲಿ ಯಾರು ಹೇಳ್ತಾರೆ, ಬಾಹ್ಯಾನಂದಾತ್ ಪೃಥಗ್ಯತಃ. ಬಾಹ್ಯ ಆನಂದ ಬೇರೆ, ಪರಮಾತ್ಮನ ಆನಂದ ಬೇರೆ. ನಮ್ಮ ಸುಖವನ್ನು ಪರಮಾತ್ಮ ಹಿರಣ್ಯಂ ಗಿರತಿ ಸುಖಂ ಗಿರತಿ ನಿಗಿಲತಿ ಹಿರಣ್ಯಗರ್ಭ. ಎಲ್ಲ ರೀತಿಯಾದ ಸುಖ ಅವನಲ್ಲಿದೆ. ಆದ್ದರಿಂದ ಹಿರಣ್ಯಗರ್ಭ ಅಂತ ಅನ್ಸ್ಕೊಳ್ತಾನೆ. ಆನಂತರ ಪರಂ ಅತಃ ಸೇತುನ್ಮಾನ ಸಂಬಂಧ ಭೇದ ವ್ಯಪದೇಶಾತ್ ಉಪದೇಶೇಭ್ಯ ಅಂತ ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 2ನೇ ಪಾದದ 32ನೇ ಸೂತ್ರ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನ ಆನಂದ ಲೋಕದ ಆನಂದಂತೆ ಅಲ್ಲ. ಅವನ ಆನಂದ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಆನಂದ ಅಂಥೇಳಿ ಆ ಪರಮಾತ್ಮ ನಮಗೆ ಸೇತುವೆ ಇದ್ದಂತೆ ಇದ್ದಾನೆ. ಸಂಸಾರ ಸಾಗರ ದಾಟಿ ಆ ಕಡೆ ಹೋಗಲಿಕ್ಕೆ, ಮೋಕ್ಷಕ್ಕೆ ಹೋಗಲಿಕ್ಕೆ ಅನುಕೂಲವಾಗುವಂತೆ ಪರಮಾತ್ಮ
ನಮಗೆ ಸೇತುವಂತೆ ಇದ್ದಾನೆ. ಪರಮಾತ್ಮ ನಮಗಿಂತ ಶ್ರೇಷ್ಠ. ಪರಮಾತ್ಮ ಸಂಸಾರ ಸಾಗರದಿಂದ ದಾಟಿಸುವ ಸೇತುವೆ. ಆ ನಂತರ ಉನ್ಮಾನಂ ಅವನ ಸರ್ವೋತ್ತಮ, ಯಥೋ ವಾಚೋ ನಿವರ್ತಂತೆ ಪ್ರಪ್ರಾಪ್ಯ ಮನಸ ಅಂತ ತಿಳ್ಕೊಂಡು ಅಂತೇಳಿ ಈ ಪರಮಾತ್ಮನ ಒಂದು ಆನಂದದ ಒಂದು ಕಣದಿಂದ ಜಗತ್ತೆಲ್ಲ ಸುಖಿಯಾಗಿದೆ. ಅಷ್ಟು ಸುಖ ಪರಮಾತ್ಮನಲ್ಲಿದೆ. ಜಗತ್ತಿನಲ್ಲಿ ಜನರಲ್ಲಿರುವ ಸುಖ ಪರಮಾತ್ಮನ ಸುಖದ ಒಂದು ಸಣ್ಣ ಆ್ಯಟಮ್ನಷ್ಟಿದೆ. ಆದ್ದರಿಂದಾಗಿ ಪರಮಾತ್ಮನನ್ನು ಪಡೆದೇ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತನ್ನುವ ಬ್ರಹ್ಮಸೂತ್ರ. ಸೃಷ್ಟಿ ಮಾಡುವಾಗ ಪರಮಾತ್ಮ ತಾನು ವಿರಾಟ್ ರೂಪಿಯಾಗಿ ಇಟ್ಟುಕೊಂಡು ತನ್ನ ವೀರ್ಯವನ್ನು ಆ ಮಹಾಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂತಹ ಇದರಲ್ಲಿ ತನ್ನ ವೀರ್ಯವನ್ನು ಇಟ್ಟಾಗ ಅದು ಸುವರ್ಣ ಇದು ಆಯಿತು. ಅದೊಂದು ಸುವರ್ಣದ ಅಂಡವಾಗಿ ದೊಡ್ಡದಾಯಿತು. ಅದನ್ನು ಪರಮಾತ್ಮ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಅಲ್ಲಿಂದ ವಿರಾಟ್ ಪುರುಷನಾದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನ ಹೊಟ್ಟೆಯಲ್ಲಿ ಬಂಗಾರದಂತೆ ಇರುವ ಪೃಥ್ವಿಯ ಧಾರಣವನ್ನು ಮಾಡ್ತಾನೆ, ಸಕಲ ಜೀವರನ್ನು ಧಾರಣ ಮಾಡ್ತಾನೆ. ಆದ್ದರಿಂದಾಗಿ ಮನುಸ್ಮೃತಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಹಿರಣ್ಯಂ ಸುವರ್ಣಾತ್ಮಕಂ ಅತಯೇವ ಸಸರ್ಜ ಅಪಯೇವ ಸಸರ್ಜ ಅದೋ ತಾಸು ವೀರ್ಯಂ ಅವಾತ್ಸೃಜತ. ಪರಮಾತ್ಮ ಮೊದಲು ಸೃಷ್ಟಿ ಮಾಡಿ ಅದರಲ್ಲಿ ತನ್ನ ವೀರ್ಯವನ್ನು ಇಟ್ಟ. ಅದು ಅನೇಕ ರೀತಿಯಾಗಿರ್ತಕ್ಕಂಥ ರೀತಿ ದೊಡ್ಡದಾಗಿ ಬೆಳೆದು ಹೋಗ್ಬಿಡ್ತು. ಅಂತ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಅದ್ಭುತವಾದ ಸುಖವನ್ನು ಮತ್ತು ತನ್ನ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಹಿರಣ್ಯ ಅಂತ ತಿಳ್ಕೊಂಡಂತ ಹೇಳಿ, ಹಿರಣ್ಯ ಗರ್ಭ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಹಿರಣ್ಯ ಚತುರ್ಮುಖ ಯಸ್ಯ ಉದರೇ ಹಿರಣ್ಯ ಗರ್ಭ ಅಂತ ತಿಳ್ಕೊಂಡಂತೆ ಪರಮಾತ್ಮ ವರ್ಣನೆ ಇದೆ. ಶಾಂತಿ ಪರ್ವದಲ್ಲಿ ಹಿರಣ್ಯ ಗರ್ಭಂ ತ್ವಾಮಾವಾಹು ಅಂತಿಕೊಂಡಂಥ ಅವನ ಬಗ್ಗೆ ಈ ಹೆಸರಿನಿಂದ ಅವನನ್ನು ಕರೆದಿದ್ದಾರೆ. ಅಥವಾ ಹಿತಕರವೂ ಮತ್ತು ರಮಣೀಯವೂ ಆಗಿದ್ದರಿಂದಾಗಿ ವೇದವಾಂಗ್ಮಯಕ್ಕೆ ಅದು ಹಿತಕರ ಅಂತಿಕೊಂಡಂತೇಳಿ ಪ್ರಸಿದ್ಧವಾಗಿದೆ. ಆ ವೇದಗಳಿಂದ ಯಾವಾಗಲೂ ಸ್ತುತ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದಾಗಿ ನಾವು ಪರಮಾತ್ಮನ ಉದರದಲ್ಲಿ ಇದ್ದುಕೊಂಡು ಶುದ್ಧವಾದ ತತ್ವಜ್ಞಾನವನ್ನು ಪಡಿತೇವೆ. ಮೊಟ್ಟ ಮೊದಲು ಬ್ರಹ್ಮದೇವರನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರ್ತಕ್ಕಂಥವನು ಪರಮಾತ್ಮ ಅಂತನ್ನೋ ವರ್ಣನೆ ಬರ್ತದೆ. ಲೋಕಹಿತನೂ ಮಾಡ್ತಾನೆ ಪರಮಾತ್ಮ, ಇನ್ನೊಬ್ಬರಿಗೆ ತೃಪ್ತಿಯನ್ನು ಕೂಡ ಮಾಡಿಸ್ತಾನೆ. ಹೀಗೆ ಹಿರಣ್ಯಗರ್ಭ ಶಬ್ದಕ್ಕೆ ಅನೇಕ ರೀತಿಯಾದ ಅರ್ಥಗಳಿವೆ. ಆದ್ದರಿಂದಾಗಿ ಹಿರಣ್ಯಗರ್ಭನನ್ನು ಸ್ತುತಿಸುವಾಗ ಹಿರಣ್ಯಗರ್ಭನ ನೆನಪು ಯಾವಾಗ ಮಾಡ್ಕೊಳ್ಬೇಕು? ನಾನು ಸಂಧ್ಯಾವಂದನಕ್ಕೆ ಕೂತಾಕ್ಷಣಕ್ಕೇನೆ ನಾನು ಮಾಡುವ ಓಂ ಭೂರ್ಭುವ ಸ್ವ ಅಂತನ್ನೋ ಪ್ರಾರ್ಥನೆಯನ್ನು ಪರಮಾತ್ಮ ಸ್ವೀಕರಿಸ್ತಾನೆ. ಆ ಆನಂದದಿಂದ ಸ್ವೀಕರಿಸ್ತಾನೆ. ಅದರ 10 ಪಟ್ಟು ಆನಂದ ನಮಗೆ ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತೇಳಿ ಹೆಸರು. ಜ್ಞಾನಾನಂದ ಸ್ವರೂಪಿ ಆದ್ದರಿಂದಾಗಿ ಅವನಿಗೆ ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತೇಳಿ ಹೆಸರು. ನಾವು ಅರ್ಘ್ಯ ಕೊಡುವಾಗ ಹಿರಣ್ಯಗರ್ಭನ ನೆನೆಸ್ಬಹುದು, ಅಭಿಷೇಕ ಮಾಡುವಾಗ ಹಿರಣ್ಯಗರ್ಭನ ನೆನೆಸ್ಬೇಕು, ಊಟ ಮಾಡುವಾಗ ಹಿರಣ್ಯಗರ್ಭನ ನೆನೆಸ್ಬೇಕು.
ಯಾವಾಗಲೂ ಹಿರಣ್ಯಗರ್ಭ 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 ಅಂತ ತಿಳ್ಕೊಂಡಂತಂದರೆ ಹಿತಕರವೂ ರಮಣೀಯವಾಗಿರ್ತಕ್ಕಂಥ ವೇದವಾಕ್ಯಗಳು ಅಂತೇನಿದೆ, ಯಾವ ವೇದವಾಕ್ಯಗಳಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಆನಂತರ ಸಹಸ್ರಪಟ್ಟು ಆನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನನ್ನು ಪ್ರತಿ ಸಹಸ್ರ ಅವನಿಗೆ ಹಿರಣ್ಯಗರ್ಭ ಅಂತ ತಿಳ್ಕೊಂಡಂತೇಳಿ ಕರೆಯಿತು. ಇಂಥ ಹೆಸರನ್ನು ಎಲ್ಲ ಯಜ್ಞಯಾಗದಲ್ಲಿ ಸಂಬಂಧ ಇರುವಾಗ, ಜಪ ಮಾಡುವಾಗ ಎಲ್ಲ ಕಾಲಕ್ಕೂ ಕೂಡ ಪರಮಾತ್ಮನ ನೆನೆಸೋಣ. ಅಂಥ ಪರಮಾತ್ಮ ಅನುಗ್ರಹದ ಮೇಲೆ ಯಾವಾಗಲೂ ಆಗಲಿ ಅಂತಿಕೊಂಡಂತನ್ನೋ ರೀತಿಯಿಂದ ಅದನ್ನು ನಾವು ಬೇಡಿಕೊಳ್ಳೋಣ. ಆದ್ದರಿಂದಾಗಿ ನಾವು ಯಾರೂ ಚಿಂತೆ ಮಾಡುವ ಕಾರಣವಿಲ್ಲ. ನಾನು ಭಕ್ತಿಯಿಂದ ಸ್ತೋತ್ರ ಮಾಡ್ತೇನೆ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ನಾನು ಭಕ್ತಿಯಿಂದ ದಾನ ಧರ್ಮ ಮಾಡ್ತೇನೆ, ಪರಮಾತ್ಮ ಆ ಪುಣ್ಯವನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ನಾವು ಮಾಡುವ ಸಂಧ್ಯಾ ವಂದನೆ, ಪೂಜೆ, ವೈಶ್ವದೇವ ನೈವೇದ್ಯ, ವೈಶ್ವದೇವ ಬಲಿಹರಣ ಇತ್ಯಾದಿಗಳು ಅಂತೇನಿದೆ, ಸುಮ್ಮನೆ ತಲೆ ಮೇಲೆ ಬಿದ್ದಲ್ಲಪ್ಪ ಮಾಡಬೇಕು ಅಂತ ಅರ್ಥ ಅಲ್ಲ. ಇವೆಲ್ಲವನ್ನು ಪರಮಾತ್ಮ ತಾನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಾವು ಮಾಡಿದ್ದೆಲ್ಲವನ್ನೂ ಪುಣ್ಯವನ್ನು ಸ್ವೀಕಾರ ಮಾಡಿಕೊಂಡು ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ ಅಂತನ್ನೋ ಒಂದು ವಿಶಿಷ್ಟವಾದ ಅರ್ಥ ಈ ಹಿರಣ್ಯಗರ್ಭ ಅಂತನ್ನೋ ಅರ್ಥದಲ್ಲಿದೆ. ಇನ್ನು ಸಮಯ ಸ್ವಲ್ಪ ಉಳಿದಿದ್ದರೂ ಕೂಡ ತತ್ವನಿರ್ಣಯವನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಶ್ರೋತೃಗಳು, ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥವರು ಈ ರೂಪಕ ಇನ್ನೊಮ್ಮೆ ನಮಗೆ ಸ್ಪಷ್ಟ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿ ಸಹಸ್ರ ಬಂದಲ್ಲೇ ರೂಪಕ ಹೇಗೆ ಅಂತ ತಿಳ್ಕೊಂಡಂತಂದರೆ, ಹೇಗೆ ತನ್ನ ಕರುವಿನ ಮೇಲೆ ಪ್ರೀತಿಯಿಂದ ಹಾಲನ್ನು ಸುರಿಸ್ತದೆ ಹಸು, ಅದು ಹೇಗೆ ವೇಗವಾಗಿ ಬರ್ತದೆ, ಹೇಗೆ ಪರ್ವತದಲ್ಲಿ ನೀರು ಸ್ಥಳ ಮಾಡಿಕೊಂಡು ತನ್ನ ಕೆಳಗೆ ಬಂದು ಸಮುದ್ರಕ್ಕೆ ಸೇರಿಕೊಳ್ಳುತ್ತದೆ, ಅದೇ ರೀತಿಯಾಗಿ ಒಬ್ಬ ಸಾಧಕ ಭಕ್ತನ ಮನೋವೃತ್ತಿಯಲ್ಲಿರುವ ಪರಮಾತ್ಮನ ಮೇಲಿನ ಪ್ರೀತಿ ಆ ಪರಮಾತ್ಮನ ಕಡೆಗೆ ವಿಶೇಷವಾಗಿ ವೇಗದಿಂದ ಮುಂದುವರಿಯುತ್ತದೆ. ಪರಮಾತ್ಮನಲ್ಲಿ ಪ್ರೀತಿ ಉದ್ರೇಕವಾಗ್ತದೆ, ಭಕ್ತಿ ಉದ್ರೇಕವಾಗ್ತದೆ. ಆಗ ಸಮುದ್ರದಲ್ಲಿ ಬಂದ ನೀರು ಯಾವಾಗ ಅಂದರೆ ಸಮುದ್ರದಲ್ಲಿ ಬಂದ ನೀರು ಅಂತಿಕೊಂಡಂತಂದರೆ ಭಕ್ತಿ ಭಾವ ಇತ್ಯಾದಿಗಳು ಬಂದಾಗ ತ್ರಿಕಕುದೃಶು ಆ ಸಮುದ್ರ ಅದನ್ನು ಹೇಗೆ ಎಲ್ಲವನ್ನು ವೇಗವಾಗಿ ತನ್ನ ಹೊಟ್ಟೆಯಲ್ಲಿ ಸ್ವೀಕಾರ ಮಾಡ್ತದೆ, 3 ಧಾರೆಯಿಂದ ಸ್ವೀಕಾರ ಮಾಡ್ತದೆ. ಅದೇ ರೀತಿಯಾಗಿ ಭಕ್ತನ ಮನಃಪ್ರವೃತ್ತಿ ಪರಮಾತ್ಮನ ಕಡೆಗೆ ಹೆಚ್ಚಾದಾಗ ಪರಮಾತ್ಮ ಪ್ರೀತಿಯಿಂದ ಅದನ್ನು ನಮ್ಮ ಮನೋವೃತ್ತಿಯನ್ನು, ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಾಗ ನಾವು ಆ ಪರಮಾತ್ಮನನ್ನು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲದಲ್ಲಿ ಮಾಡುವ ಸಂಧ್ಯಾ ವಂದನೆ, ದೇವರ ಪೂಜೆ, ಪ್ರಾರ್ಥನೆ ಇತ್ಯಾದಿ ರೂಪದಿಂದ ಇರತಕ್ಕಂಥ ಏನೇನು ಪರಮಾತ್ಮನನ್ನು ಕುರಿತು ನಮ್ಮ ಭಕ್ತಿಯ ಭಾವದ ಅಭಿವ್ಯಕ್ತಿ ಅಂತ ತಿಳ್ಕೊಂಡಂತೇನಿದೆ, ಅದನ್ನು ಪರಮಾತ್ಮ ಸಮುದ್ರ ಸ್ವೀಕರಿಸಿದಂತೆ ತಾನು ಸ್ವೀಕಾರ ಮಾಡ್ತಾನೆ. ಸಮುದ್ರ ಒಂದು ಪ್ರಸಿದ್ಧ ಸಮುದ್ರ, ಇನ್ನೊಂದು ಸಮುದ್ರ ಅಂತ ತಿಳ್ಕೊಂಡಂತಂದರೆ ಗುಣಗಳಿಂದ ಯಾವಾಗಲೂ ತುಂಬಿ ಹರಿಯತಕ್ಕಂಥವನು ಪರಮಾತ್ಮ ಇನ್ನೊಂದು ರೀತಿಯಿಂದ ಸಮುದ್ರ.
ಆ ನಂತರ ಸಮುದ್ರ ಬಂದಿರತಕ್ಕಂಥದ್ದನ್ನು ಪ್ರೀತಿಯಿಂದ ಹೇಗೆ ತನ್ನ ಕಡೆಗೆ ಆ ನೀರನ್ನು ಸ್ಥಾನ ಕೊಡ್ತಾನೆ, ಅದೇ ರೀತಿಯಾಗಿ ನಾವು 3 ಕಾಲಗಳಲ್ಲಿ ಮಾಡಿದ ಸಂಧ್ಯಾ ವಂದನೆ, ದೇವರ ಪೂಜೆ, ಪ್ರಾರ್ಥನೆ ಇತ್ಯಾದಿಗಳು ಅಂತೇಳಿ ಸ್ತೋತ್ರ ಮಂತ್ರ ಇದೆಲ್ಲವನ್ನೂ ಕೂಡ ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಹಸಿದ ಎತ್ತು ವೇಗವಾಗಿ ನೀರು ಕುಡಿಯುವಂತೆ ನಮ್ಮ ಪ್ರಾರ್ಥನೆಯನ್ನು ಪರಮಾತ್ಮ ಸ್ವೀಕಾರ ಮಾಡಿ ಆ ಆನಂದಿತನಾಗಿ ನಮಗೆ ಸುಖವನ್ನು ಕೊಡ್ತಾನೆ. ಪರಮಾತ್ಮನ ಆನಂದ, ಬಿಂಬನ ಆನಂದ ಪ್ರತಿಬಿಂಬಕ್ಕೆ ಸಿಗ್ತದೆ ಅಂತನ್ನುವ ಒಂದು ಸಂಕಲ್ಪನೆ. ಒಂದು ಕಡೆಗೆ ನೀರಿನ ಉದಾಹರಣೆ, ಇನ್ನೊಂದು ಕಡೆಗೆ ಜ್ಞಾನದ ಪ್ರವಾಹದ ಉದಾಹರಣೆ, ಅಷ್ಟೇ. 2 ಥರದ ಉದಾಹರಣೆ ಕ್ರಮಗಳು ಇಲ್ಲಿ ಬರ್ತವೆ. ಇಂಥ ಪರಮಾತ್ಮ ಈ ಹಿತಕರವಾದ ಆನಂತರ ಸುಂದರವಾಗಿರತಕ್ಕಂಥ ನಮ್ಮ ಪ್ರಾರ್ಥನೆಯ ಫಲ ಅಂತೇನಿದೆ ಪರಮಾತ್ಮ ಪ್ರೀತಿಯಿಂದ ಸ್ವೀಕರಿಸ್ತಾನೆ, ಅದು ನಮಗೆ ಕೊಡ್ತಾನೆ. ಇಷ್ಟು ಆ ಮಂತ್ರಕಾರರಿಗೆ ಹೇಳಬೇಕಾಗಿದೆ. ಇನ್ನು ಮಹಾಭಾರತ ತಾತ್ಪರ್ಯ ತೆಗೆದುಕೊಳ್ಳೋಣ. ಸ್ವಲ್ಪ ವೇಳೆ ಉಳಿದಿದೆ. ನಿನ್ನಿನ ದಿವಸ ನಾವು ನೋಡಿದೆವು ಗುರುಗಳ ಲಕ್ಷಣ. ಗುರುಗಳಿಗೆ ಒಂದು ಪರ್ಸ್ನಾಲಿಟಿ ಇರಬೇಕು. ಪರ್ಸ್ನಾಲಿಟಿ ಮನುಷ್ಯನಿಗೆ ಯಾವಾಗ ಬರ್ತದೆ? ಮನುಷ್ಯನ ಮುಖದಲ್ಲಿ ತೇಜ ಯಾವಾಗ ಬರ್ತದೆ? ಯಾರನ್ನ ನೋಡಿದರೆ ಇನ್ನೊಂದು 10 ಸಲ ನೋಡಬೇಕು ಅಂತ ಅನ್ನಿಸ್ತದೆ. ಆ ತೇಜ ಮನುಷ್ಯನಲ್ಲಿ ಬರುವುದು ಅವನು ಮಾಡಿದ ಭಗವಂತನ ಪ್ರಾರ್ಥನೆ, ಪರಮಾತ್ಮ ಅದನ್ನು ಸ್ವೀಕರಿಸಬೇಕೆ, ಅದರಿಂದ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆನಂದದ ಅಭಿವ್ಯಕ್ತಿ ಮುಖದಲ್ಲಿದ್ದಾಗ ಮುಖದಲ್ಲಿ ತೇಜ ಬರ್ತದೆ. ಮುಖದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತೇಜಸ್ಸು ಬರ್ತದೆ. ಅಂಥ ತೇಜಸ್ಸುಳ್ಳ ಗುರುಗಳು, ಅಂಥ ಗುರುಗಳನ್ನು ಆಚರಿಸ್ಕೊಳ್ಬೇಕು. ಅಂದರೆ ಯಾರು ಇಂಟೆಲೆಕ್ಚುಯಲ್ಲೂ ಕೂಡ ಆಗಿದ್ದಾರೆ, ಯಾರು ಇಮೋಷನಲ್ಲೂ ಕೂಡ ಆಗಿದ್ದಾರೆ, ಅಂಥ ಗುರುಗಳನ್ನು ನಾವು ಆರಿಸ್ಬೇಕು. ಯಾರು ಪ್ರವಚನ ಮಾಡುವಾಗ, ಯಾರು ನಮಗೆ ಪಾಠ ಹೇಳುವಾಗ, ಯಾರು ಉಪದೇಶ ನಾವು ಕೇಳುವಾಗ ಅವರ ಮುಖದಲ್ಲಿ ಒಂದು ವಿಶಿಷ್ಟ ತೇಜಸ್ಸು ಉತ್ಪನ್ನವಾಗ್ತದೆ. ಉತ್ಸಾಹದಿಂದ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಅಂಥ ಗುರುಗಳು ಯಾವಾಗ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ, ಆಗ ಅವನಿಗೆ ಸಕಲ ವಿದ್ಯೆಗಳು ಬರ್ತವೆ. ಆಗ ಪರಮಾತ್ಮ ಗುರುಮುಖವಾಗಿ ಬಂದಿರತಕ್ಕಂಥ ತನ್ನ ಮಹಿಮೆಯನ್ನು ಸೃಷ್ಟಿ ಯಾವಾಗ ತಿಳಿದುಕೊಳ್ತಾನೆ, ಅವನ ಕಡೆಯಿಂದ ಸಾಧನವನ್ನು ಮಾಡಿಸಿ ಪರಮಾತ್ಮ ಅಂಥವನಿಗೆ ಮುಕ್ತಿಗೆ ಕರೆದುಕೊಂಡು ಹೋಗ್ತಾನೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ತಿಳ್ಕೊಂಡಂತ ಹೇಳಿದಂತೆ ಗುರುಗಳ ಆಶೀರ್ವಾದ ಬಹಳ ಮಹತ್ವಪೂರ್ಣವಾದದ್ದು. ಗುರುಗಳ ಮನಸ್ಸಿನ ವಿರುದ್ಧ ಹೋಗಿದಾಗ ಅವರೇನು 4 ಮಾತು ಹೇಳ್ತಾರೆ, ಮನಸ್ಸಿಗೆ ತ್ರಾಸ ಆಗ್ತದೆ. ಆದರೂ ಆಗಲಿ ಗುರುಗಳು ಹೋಗಿ ಬರ್ತೀನಿ, ಹೋಗು, ದೇವರು ಒಳ್ಳೇದು ಮಾಡಲಿ ಅಂತ ಅನ್ನೋದು ಹೇಗೆ? ನೀನು ಮಾಡಿರ್ತಕ್ಕಂಥ ಸಾಧನೆ ಭಾಳ ಚೆನ್ನಾಗಿದೆಯಪ್ಪ, ನನಗೆ ಭಾಳ ಸಂತೋಷ ಆಯಿತು, ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತನ್ನೋ ಈ ಆಶೀರ್ವಾದ ಮೊದಲಿನ ಆಶೀರ್ವಾದದಲ್ಲಿ ಅಂತರ ಇದೆ. ನಮಸ್ಕಾರ ಮಾಡಿದ್ದಿ ಅಂತ ಆಶೀರ್ವಾದ ಮಾಡ್ತೀನಿ ಹೋಗು ಅನ್ನೋದು ಹೇಗೆ? ನಿನ್ನ ಗುರುಭಕ್ತಿ, ನಿನ್ನ ಸೇವೆ ನನಗೆ ಭಾಳ ಸಂತೋಷ ತಂದು ಕೊಟ್ಟಿದೆಯಪ್ಪ,
ದೇವರು ನಿನಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡಲಿ ಅಂಥೇಳಿ ಪ್ರಸನ್ನ ಮನಸ್ಸಿನಿಂದ ದೇವರು ಯಾವಾಗ ವಿದ್ಯೆಯನ್ನು ಕೊಡ್ತಾರೆ ಆ ವಿದ್ಯೆ ನಮಗೆ ಫಲಿಸ್ತದೆ. ಆ ವಿದ್ಯೆ ನಮಗೆ ಪರಮಾತ್ಮನ ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನು ತಂದುಕೊಡ್ತದೆ. ಗುರುಗಳು ಸಂತೋಷದಿಂದ ನಮಗೆ ಪಾಠ ಹೇಳಬೇಕು. ಗುರುಗಳು ಅಸಮಾಧಾನದಿಂದ ಪಾಠ ಹೇಳಬಾರದು. ಅದಕ್ಕೆ ನೀವು ಅನ್ಬೋದು, ಗುರುಗಳ ಅಸಮಾಧಾನದಿಂದ ಪಾಠ ಹೇಳಬಾರ್ದು, ಸಂತೋಷದಿಂದ ಹೇಳಬೇಕು ಅಂತಂದರೆ ಅದು ಅವರು ಸಂಬಂಧಿಸಿರ್ತಕ್ಕಂಥದ್ದು. ನಮಗೆಲ್ಲ ಸಂಬಂಧಿಸಿರ್ತಕ್ಕಂಥದ್ದು ಇಲ್ಲ, ಶಿಷ್ಯರಿಗೂ ಸಂಬಂಧಿಸಿರ್ತಕ್ಕಂಥದ್ದು. ಯಾವಾಗ ಶಿಷ್ಯರು ಅಭ್ಯಾಸ ಮಾಡೋದಿಲ್ಲ, ಯಾವಾಗ ಹಿಂದಿನ ಪಾಠ ಒಪ್ಪಿಸೋದಿಲ್ಲ, ಅಂಥ ಸಂದರ್ಭದ ಅಸಮಾಧಾನ ಮುಂದೆ ಹೇಳ್ತೇನೆ, ಏನು ಬೇಕಾದ್ರೆ ಮಾಡ್ಕೊ ಅಂತಕೊಂಡಂತ ಹೇಳಿದ್ರೆ ವಿದ್ಯೆ ಬರೋದಿಲ್ಲ. ಗುರುಗಳು ಸಂತೋಷದಿಂದ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದೆಯಪ್ಪ, ಇನ್ನೊಮ್ಮೆ ಹೇಳ್ತೇನೆ ಅಂತೇಳಿ ಹೇಳಿದರೆ ಆಗ ಆ ವಿದ್ಯೆ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿತು. ಅದು ಗುರುಮುಖೇನ ಬರಬೇಕು. ನಾವು ಪುಸ್ತಕದಾಗ ಓದಿವಪ್ಪ ನಮಗೂ ಎಲ್ಲ ಬರ್ತದೆ, ಸುಮ್ಮ ಕೇಳಬೇಕು ಅಂತ ಬಂದಿದ್ರೆ ಅದು ಒದಿಯೋದಿಲ್ಲ. ಉಪಮನ್ಯು ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ಶಿಷ್ಯ ಆಚಾರ್ಯರು ಬ್ರಹ್ಮಸೂತ್ರ ಇವನ ಕಥೆಯನ್ನು ಉದಾಹರಣೆ ಕೊಟ್ಟಿದ್ದಾರೆ. ಉಪಮನ್ಯು ಅಂತನ್ನೋ ಶಿಷ್ಯ ಗುರುಗಳ ಹತ್ರ ಬಂದ, ನನಗೆ ಬ್ರಹ್ಮಜ್ಞಾನವನ್ನು ಕೊಡಿ ಅಂತ ತಿಳ್ಕೊಂಡಂತ ಹೇಳಿ ಕೇಳುವುದಕ್ಕೋಸ್ಕರ. ಆಗ ಅವ್ರು ಹೇಳಿದ್ರು, ಆಯ್ತಪ್ಪ, ನನ್ನ ಈ ಉತ್ತರ ಭಾಗದಲ್ಲಿರುವ ಗೋಶಾಲೆಯಲ್ಲಿ ಒಂದು 20 ಆಕಳಿವೆ, ಪರಿಪಾಲನೆ ಮಾಡು. ಒಂದು 30-35 ಆದಮೇಲೆ, ಯಾಕಂದ್ರೆ ಆಕಳು ಕರು ಕೊಡ್ತೇವೆ, ಆದಮೇಲೆ ನನ್ನ ಹತ್ರ ನೀನು ಬಾ. ಆದರೆ ದಿನಾಲು ಒಂದು ಸಲ ನನ್ನ ಭೇಟಿ ಹೋಗ್ಬೇಕು ಅಂಥೇಳಿ. ಆಯಿತು ಅಂತಿಕೊಂಡಂತ ಹೇಳಿದ. ಗೋಸೇವೆ ಮಾಡ್ತಾ ಇದ್ದ. ಗೋಗಳು ಕ್ರಮವಾಗಿ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆದವು. ದಿನಾಲು ಬಂದು ಭೇಟಿ ಆಗೋದನ್ನು 1-2 ದಿವಸ ಆದಮೇಲೆ ಕೇಳಿದರು, ಉಪಮನ್ಯು, ಏನು ಮಾಡ್ತಾ ಇದ್ದೀಯಾ? ನೋಡಲಿ ಗಟ್ಟಿಮುಟ್ಟಿ ಕಾಣಿಸ್ತಿ, ನಾ ಏನು ನಮ್ಮನಿಗೆ ಊಟಕ್ಕೆ ಕರೀಲಿಲ್ಲ, ಏನು ಮಾಡ್ತಿ? ಉಪಮನ್ಯು ಹೇಳಿದಿಲ್ಲ, ಗುರುಗಳು, ನಾನು ಭಿಕ್ಷೆ ಬೇಡ್ತೇನೆ, ಅದನ್ನು ತಿಂದು ಗಟ್ಟಿಮುಟ್ಟಿಯಾಗಿದ್ದೇನೆ ಅಂತ. ಗುರುಗಳು ಹೇಳಿದ್ರು, ಇಲ್ಲ, ನೀನು ಭಿಕ್ಷೆ ಬೇಡ್ತಿ ಅದು ಗುರುಗಳಿಗೆ ತಂದು ಕೊಡಬೇಕು, ಅದರೊಳಗಿಂದ ನಾ ಎಷ್ಟು ಕೊಟ್ಟರೆ ತೆಗೆದುಕೊಳ್ಬೇಕು, ಎಲ್ಲರೂ ಇಲ್ಲ. ಆಯಿತು ಅಂತಿಕೊಂಡಂತಂದು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅವ್ರು ಎದುರುಗಿಡ್ತಿದ್ದ. ಆಯ್ತಪ್ಪ ಹೋಗು ಅಂತಿಕೊಂಡ. ಮತ್ತೆ ಒಂದು 10 ದಿವಸ ಆದಮೇಲೆ ಕೇಳಿದರು, ಈಗೀಗ ಹೊಟ್ಟಿಗೆ ಏನು ಮಾಡ್ತೀಯಪ್ಪ ನೀನು ಅಂತ ಕೇಳಿದಾಗ ಉಪಮನ್ಯು ಹೇಳ್ದ, 1-2 ದಿವಸ ನಾನು ನೋಡಿದೆ, ನಾನು ತಂದ ಭಿಕ್ಷೆಯನ್ನು ನೀವು ನನಗೇನು ಅದರಲ್ಲಿ ಏನು ಕೊಡ್ತಾ ಇಲ್ಲ, ಇಟ್ಟು ಹೋಗು ಅಂತ ಅಷ್ಟೇ ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಏನು ಮಾಡಿದೆ, 2ನೇ ಸಲ ಭಿಕ್ಷೆ ಬೇಡ್ತಾ ಇದ್ದೆ, ಹೊಟ್ಟೆ ತುಂಬಬೇಕಲ್ಲ. ಗುರುಗಳು ಹೇಳಿದ್ರಿಲ್ಲ, 2ನೇ ಸಲ ಭಿಕ್ಷೆ ಬೇಡಲಿಕ್ಕಿಲ್ಲ, ಒಂದೇ ಸಲ ಬೇಡಬೇಕು. ದಿನದಲ್ಲಿ 2 ಸಲ ಭಿಕ್ಷೆ ಬೇಡಿ ಅವ್ರಿಗೆ ತ್ರಾಸು ಕೊಡಬಾರ್ದು ಗೃಹಸ್ಥರಿಗೆ. ಭಿಕ್ಷೆ ಬೇಡೋದು ದಿನಕ್ಕೆ 1 ಸಲ ಮಾತ್ರ. ಆಯಿತು, ಹೀಗೆ 1 ತಿಂಗಳು ಹೋಯಿತು. ಅವು ಗುರುಗಳು ಕೇಳಿದರು, ಈಗೇನು ಮಾಡ್ತಾ ಇದ್ದೀಯಪ್ಪ ಅಂತ. ಭಿಕ್ಷೆ ಒಂದೇ ಸಲ ಬೇಡ್ತೀಯ, ಬಂದದ್ದೆಲ್ಲ ನಾನು ಕೊಟ್ಟು ಹೋಗ್ತೀವಿ, ಮುಂದೇನು ಮಾಡ್ತೀಯ? ಇಲ್ಲ ಗುರುಗಳೇ, ಸಾಕಷ್ಟು ಹಸುಗಳಿವೆ, ಹಾಲು ಹಿಂಡ್ತೇನೆ, ಅದ್ರಲ್ಲಿ ಸ್ವಲ್ಪ ಹಾಲು ಕುಡಿದು ಆ ನಂತರ ನಾನು
ಗಟ್ಟಿಮುಟ್ಟಿಯಾಗಿದ್ದೇನೆ. ಆ ಹಸುಗಳು ನನ್ನ ಹಸುಗಳು, ಅದರ ಮೇಲೆ ನನ್ನ ಅಧಿಕಾರ, ನಾನು ಅದನ್ನು ಕುಡಿ ಅಂತಂದಾಗ ಕುಡಿ, ಇಲ್ಲದಿದ್ದರೆ ಕುಡಿಲಿಕ್ಕಿಲ್ಲ. ನಮ್ಮ ಶಿಷ್ಯ ಹೇಳ್ತಾ ಇದ್ದಾನೆ, ಹೀಗೆ ಮಾಡಿದ್ರೆ ನಾವು ಒಂದೆರಡು ಮನೆಗೆ ಬಿಟ್ಟು ಮನೆಗೆ ಹೋಗ್ತೀವಿ ಅಂತಕೊಂಡಂತೆ. ಆ ನಂತರ ಆಯಿತು ಅಂತಕೊಂಡಂತೇಳಿ ಮತ್ತೊಂದು 15 ದಿವಸ ಆದಮೇಲೆ ಬಂದ. ಕ್ರಮವಾಗಿ ಮುಖದಲ್ಲಿ ತೇಜ್ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ ಆಗಿತ್ತು ಆ ಭಕ್ತಿ, ಗುರುಭಕ್ತಿಯಿಂದ. ಈಗೇನು ಮಾಡ್ತೀವೋ? ಈಗೇನಿಲ್ಲ. ಹಸುಗಳು ಹಾಲು ಕುಡಿಯುವಾಗ, ಕರುಗಳು ಹಾಲು ಕುಡಿಯುವಾಗ ಅದರ ಒಸಡೆಯಿಂದ ಕೆಳಗೆ ಹಾಲು ಸವರುತ್ತದೆ ಕೆಳಗೆ. ನಾನು ಬೊಗಸೆಯಿಂದ ಹಿಡಿತೇನೆ, ಎಲ್ಲ ಹಾಲೆಲ್ಲ ಹಸುಗಳಿಗೆ ಕೊಟ್ಟು ಕರು ಕೊಟ್ಬಿಡ್ತೇನೆ. ಆ ಕುಡಿಯುವಾಗ ಬಿದ್ದದ್ದನ್ನು ಕೈಯಲ್ಲಿ ಸಂಗ್ರಹ ಮಾಡಿ ಸ್ವಲ್ಪ ಕುಡಿದು ಕಟ್ಬಿಟ್ಟಿದ್ದೇನೆ ಅಂತ ತಿಳ್ಕೊಂಡಂತ. ಇಲ್ಲ ನೋಡು ಅಂತ, ನೀನು ಹಾಗೆ ನಿನ್ನ ಮೇಲಿನ ಪ್ರೀತಿಯಿಂದ ಕರುಗಳು ತಾವು ಪೂರ್ತಿ ಕುಡಿಯೋದೆ ನಿನಗೆ ಬಿಟ್ಟು ಕೊಡ್ಬೋದು, ಅದು ತಪ್ಪಾಗ್ತದೆ, ಅದು ಕುಡಿಲಿಕ್ಕಿಲ್ಲ ಅಂತ. ಅಂತ ಹೇಳಿದಾಗ ಆಯಿತು ಅಂತಿಕೊಂಡಂತ ಹೇಳ್ದ. ನಂತರ 2-3 ದಿವಸ ನೋಡ್ತಾರೆ, ಬರಲಿಲ್ಲ. ವಾಪಸ್ ಬರಲಿಲ್ಲ. ಲಾತೂರಿನ ವಿದ್ಯಾರ್ಥಿ ತಿರುಗಿ ಬರಲಿಲ್ಲ ಅಂತ ನಾವೇನು ತಿಳ್ಕೊಳ್ತೇವೆ? ಬಿಟ್ಟು ಹೋಗ್ಯಾನ ಅಂತಿಕೊಂಡು. ಹಾಗೆ ಗುರುಗಳು ನೋಡಿದ್ರು ಬರಲಿಲ್ಲ ಅಂತಕೊಂಡು ಹುಡುಕ್ಲಿಕ್ಕೆ ಹೊರಟರು. ಆಶ್ರಮಕ್ಕೆ ಹೋಗಿ ನೋಡ್ತಾರೆ, ಹಸುಗಳೆಲ್ಲ ಭಾಳ ಚೆನ್ನಾಗಿವೆ, ಆದರೆ ಅವನೇ ಕಾಣಿಸ್ತಾ ಇಲ್ಲ. ಅಷ್ಟರ ಸಾಯಂಕಾಲ ಆಯ್ತು. ಕೈಯಲ್ಲಿ ಒಂದು ದೀಪ ಹಿಡಿದುಕೊಂಡು ಹುಡುಕ್ತಾ ಇದ್ದಾರೆ ಗುರು. ಉಪಮನ್ಯು 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 ಉಪಮನ್ಯು, ಎಲ್ಲಿದೆಯಾ ಉಪಮನ್ಯು? ಸಾಧಾರಣ ಬೆಳಗ್ಗೆ 4 ಗಂಟೆಗೆ ಗುರುಗಳೇ ನಾನು ಇಲ್ಲಿದ್ದೇನೆ, ಎಲ್ಲಿದ್ದೀಯೋ? ಬಾವಿಯಲ್ಲಿ ಬಿದ್ದಿದ್ದೇನೆ. ಬಾವಿಯಲ್ಲಿ ಯಾಕೆ ಬಿದ್ದಿ? ಈಗ ಬರ್ತೀನಿ, ಬಾ ಬರ್ತೀನಿ. ಅಲ್ಲಿ ಹೋದ ಗುರುಗಳು, ಬಾವಿಯಲ್ಲಿ ಯಾಕೆ ಬಿದ್ದಿ ಅಂತಂದರೆ, ಆಚಾರ್ಯ ಗುರುಗಳೇ ನೀವು ಭಿಕ್ಷೆಗೆ 2ನೇ ಸಲ ಬೇಡ ಅಂತಂದ್ರಿ, ಹಾಲು ಕುಡಿಬೇಡ ಅಂತಂದ್ರಿ, ಕರುಗಳ ಕೆಚ್ಚಲಿನಿಂದ ಬೀಳ್ತಕ್ಕಂಥ ದಾರಿಯನ್ನು ಕುಡಿತೇನೆ ಅಂತಂದು, ಅದನ್ನೂ ಬೇಡ ಅಂತಂದ್ರಿ. ನಿಮ್ಮ ಕಡೆಯಿಂದ ಆಶ್ರಮಕ್ಕೆ ಬಂದೆ, 3 ದಿವಸ ನೋಡಿದೆ, 4ನೇ ದಿವಸ ಬಹಳ ಹಸಿವೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಏನು ತಿಂದೇನು ಅಂತ ಅನ್ನಿಸ್ತು. ಎದುರಿಗೆ ಒಂದು ಎಕ್ಕೆ ಗಿಡ ನನಗೆ ಸಿಕ್ಕಿತು. ಎಕ್ಕೆ ಗಿಡ ಅಂತಂದರೆ ಕಪ್ಸಾಸೆ ವೃಕ್ಷ. ಆಗ ಅವನಿಗೆ ಭಾರ ತಿನ್ನಬೇಕು ತಿನ್ನಬಾರ್ದು ವಿಚಾರ ಮಾಡಲಿಲ್ಲ. ಬಡ ಬಡ ಎಲೆಯನ್ನು ಕಿತ್ತಿದೆ. ಆಗ ತಿಂದೆ, ಅದು ಬಹಳ ಉಷ್ಣ. ಅದರ ಉಷ್ಣತೆಯಿಂದ ನನ್ನ ಕಣ್ಣು ಹೋಗ್ಬಿಟ್ಟು. ಈ ವಿಷಯ ತಮಗೆ ತಿಳಿಸ್ಬೇಕು ಅಂತಕೊಂಡಂತ ದಾರಿಯಲ್ಲಿ ಬರ್ತಾ ಇದ್ದೆ, ಗೊತ್ತಾಗಲಿದೆ ಬಾವಿಯಲ್ಲಿ ಬಿದ್ದಿದ್ದೇನೆ, ನೀರು ಸ್ವಲ್ಪ ಇದೆ ಅಂತ ಜೀವಂತ ಉಳಿದಿದ್ದೇನೆ. ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಇಲ್ಲಿಂದಲೇ ನಿನಗೆ ನಾನು ಅಶ್ವಿನಿ ದೇವತೆಗಳ ಪ್ರಾರ್ಥನಾ ಮಂತ್ರ ಕೊಡ್ತೇನೆ, ಅವರನ್ನು ಕರೆ, ಅವ್ರು ಬಂದು ನಿನ್ನ ಕಣ್ಣನ್ನು ಸರಿ ಮಾಡ್ತಾರೆ. ಆಗಲಿ ಅಂತಿಕೊಂಡಂತ ಅಶ್ವಿನಿ ಮಂತ್ರ ಹೇಳಿ ಪ್ರಾರಂಭ ಮಾಡಿದ. ಗುರುಗಳು ತಮ್ಮನಿಗೆ ಹೋಗ್ಬಿಟ್ರು. ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾದರು. ಉಪಮನ್ಯು ಏನು ಬೇಕಪ್ಪ, ಯಾಕೆ ನಮ್ಮನ್ನು ಕರೆದಿ? ಇಲ್ಲ, ನಮ್ಮ ಕಣ್ಣು ಹೋಗ್ಯದ, ನಂದು ಕಣ್ಣನ್ನು ಸರಿ ನಂಗೆ ವಾಪಸ್ ಕೊಡಬೇಕು. ಆಯಿತು, ಅವ್ರು ಹೇಳಿದರು, ನಾವೊಂದು ಅಭಿಮಂತ್ರಣ ಮಾಡಿ ನಿನಗೊಂದು 2 ರೊಟ್ಟಿ ಕೊಡ್ತೀನಿ, ಅದನ್ನು ನೀನೇ ತಿನ್ನಬೇಕು, ಉಳಿದವ್ರಿಗೆ ಯಾರಿಗೂ ಕೊಡಬಾರ್ದು ಅಂತ ಹೇಳಿದಾಗ
ಆಗ ಉಪಮನ್ಯು ಹೇಳ್ತಾನೆ, ಯಾರಿಗೂ ಕೊಡಬಾರ್ದು ಅಂತ ಸಾಧ್ಯ ಇಲ್ಲ ಅಂತ ಹೇಳ್ದ. ನನಗೆ ಬಂದ ಭಿಕ್ಷೆ ಅಥವಾ ಯಾರ ಕೈಯಲ್ಲಿ ಕೊಟ್ಟರೂ ಕೂಡ ಮೊದಲು ಗುರುಗಳೇ ಸಮರ್ಪಿಸಬೇಕು, ಗುರುಗಳು ಕೊಟ್ಟರೆ ವಾಪಸ್ ತಗೋಬೇಕು. ಆದರೆ ಈಗ ಇಲ್ಲ, ಮತ್ತು ನಾವು ಹಾಗೆ ಮಾಡಲಿಕ್ಕಾಗಂಗಿಲ್ಲ, ನೀ ಇನ್ನೊಬ್ಬರಿಗೆ ನಿನಗೆ ಕೊಟ್ಟಿರ್ತಕ್ಕಂಥ ಬಕ್ರಿ ಅಂಶವನ್ನು ಇನ್ನೊಬ್ಬರಿಗೂ ಸ್ವಲ್ಪ ಕೊಡ್ತಿದ್ರೆ ಪರೋಪಕಾರ ಆಗ್ತದೆ, ನೈವೇದ್ಯ ಆಗ್ತದೆ, ನಾವು ಅನುಕೂಲ ಮಾಡ್ತೀವಿ, ಇಲ್ಲದಿದ್ರೆ ಇಲ್ಲ ಅಂತ. ಹಾಗಾದರೆ ನಿಮ್ಮ ಬಕ್ರಿನೂ ಬೇಡ, ನನ್ನ ಕಣ್ಣು ಬೇಡ, ಹೋಗ್ರಿ ಅಂತ. ಗುರುಗಳಿಗೆ ಕೊಡದೇ ತಿನ್ನು ಅಂತಿಕೊಂಡಂತ ನನಗೆ ಹೇಳ್ತಕ್ಕಂಥವ್ರು ಅವರು ನನ್ನ ಮಿತ್ರರಲ್ಲ. ಆದರೆ ಆಧುನಿಕ ಕಾಲದಲ್ಲಿ ಗುರುಗಳಿಗೆ ಹೇಳದೆ ಕೇಳದೆ ಎಲ್ಲ ಕೆಲಸ ನಡೀತಿರ್ತಾವೆ. ಎಲ್ಲೋ ತಿಂದೆ, ಏನೂ ಮಾಡದೆ, ಹೆಂಗೆ ಇದ್ದು ಎಲ್ಲೋ ಮಲ್ಕೊಂಡೆ, ಏನೂ ಮಾಡದೆ, ಈ ರೀತಿಯಾಗಿ. ಆದರೆ ಅವನು ಹೇಳ್ದ, ಗುರುಗಳಿಗೆ ನೀವು ಕೊಡೋದನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ, ಮುಂದೆ ಅವನು ಕೊಟ್ಟರು ಸರಿ ಬಿಟ್ಟರು ಸರಿ. ಆಗ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀವಪ್ಪ, ನಿನಗೆ ಒಳ್ಳೆ ಕಣ್ಣು ಬರಲಿ ಅಂತೇಳಿ ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಇಲ್ಲಿಯೂ ಕೂಡ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಸಧನ್ಯ ಧನ್ಯ, ಕಣ್ಣು ಬೇಡ ಆದರೆ ಗುರುಗಳ ವಿರುದ್ಧ ಹೋಗೋದಿಲ್ಲ ಅಂತ ಅನ್ನುವಷ್ಟು ನೀನು ನನಗೆ ಕಣ್ಣು ಸಿಗದೇ ಇದ್ರೂ ಅಡ್ಡಿಲ್ಲ, ಗುರುಗಳು ಕೊಟ್ಟದೆ ನಾನು ತಿನ್ನೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಸಂತೋಷ ಆಯಿತು. ಆದರೆ ಅದರ ಜೊತೆಯಲ್ಲಿ ಅವನಿಗೆ ಎಲ್ಲ ವಿದ್ಯೆಗಳು ಪ್ರಸ್ಫುರಣವಾದವು. ದಾರಿಯಲ್ಲಿ ಬರ್ತಾ ಇರುವಾಗ ಒಂದು ಎತ್ತು, ಒಂದು ಆಕಳು, ಆನಂತರ ಮತ್ತು ಬೇರೆ ರೂಪದಿಂದ ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತದೆ. ದೇವತೆಗಳು ಒಂದು ರೂಪದಿಂದ ಬಂದು ಅವನಿಗೆ ಬ್ರಹ್ಮಜ್ಞಾನದ 1/4 ಭಾಗವನ್ನು ಕಲಿಸಿದರು. ವರುಣ ಬಂದು ಇನ್ನೊಂದು 1/4 ಕಲಿಸಿದ. ಇಂದ್ರ ಬಂದು ಇನ್ನೊಂದು 1/4 ಕಲಿಸಿದ. ಉಳಿದದ್ದನ್ನು ವಾಯುದೇವರು ಅವನಿಗೆ ಕಲಿಸಿದ. ಹೀಗಾಗಿ ಅವನಿಗೆ 4 ಬ್ರಹ್ಮವಿದ್ಯೆ ಪೂರ್ತಿ ಬಂದು ಹೋಯಿತು. ಒಳ್ಳೆ ತೇಜದಿಂದ ಹೊಳಿತಾ ಇದ್ದಾನೆ. ನಾ ಮುಂದು ನೀ ಮುಂದು ಅಂತ ಜನರು ದರ್ಶನಕ್ಕೆ ಬರ್ತಾ ಇದ್ದಾರೆ. ಪರಮಾತ್ಮ ಬಂದು ಅವನು ಗುರುಗಳಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ಕ್ಷಣಕ್ಕೇನೆ ಗುರುಗಳು ಹೇಳಿದ್ರು, ಅಲ್ಲೋ ಉಪಮನ್ಯು, ಎಲ್ಲ ವಿದ್ಯೆ ನಿಂಗೆ ಬಂದುಬಿಟ್ಟದೆ, ಅಲ್ಲೋ ಬ್ರಹ್ಮಯಜ್ಞ ಪೂರ್ತಿ ಬಂದಿದ್ಬಿಟ್ಟದೆ, ನೀನು ನನ್ನ ಕೆಲಸ ಏನಿಲ್ಲಪ್ಪ, ಇಲ್ಲ ಮತ್ತು ನೀನು ತಿರುಗಿ ಹೋಗ್ಬೋದು. ಉಪಮನ್ಯು ಹೇಳ್ತಾನೆ, ಇಲ್ಲ, ಅವರೆಲ್ಲರೂ ನನಗೆ ಆಕ್ಸಿಡೆಂಟಲ್ ಬಂದ ಗುರುಗಳು, ನನ್ನ ಭಕ್ತಿಗೆ ಮೆಚ್ಚಿ ಬಂದಿರಬಹುದು. ಆದರೆ ನೀವು ನನ್ನ ಗುರುಗಳು, ಎಲ್ಲಿ ತನಕ ನೀವು ತತ್ವಜ್ಞಾನವನ್ನು ಉಪದೇಶ ಮಾಡೋದಿಲ್ಲ ಅಲ್ಲಿವರೆಗೂ ನನಗೆ ವಿದ್ಯೆ ಫಲಿಸುವುದಿಲ್ಲ, ಆ ವಿದ್ಯೆ ಬರೋದು ಕೂಡ ಇಲ್ಲ. ಮೊದಲಿಂದಲೂ ಕೂಡ ಯಾವ ಗುರುಗಳು ನಮಗೆ ಕಲಿಸ್ತಾ ಇದ್ದಾರೆ, ಆ ಗುರುಗಳು ಅನುಗ್ರಹ ಮಾಡಿ ಕೊಡುವವರೆಗೂ ಅದನ್ನು ಗ್ರಂಥ ನಾವು ಮುಂದುವರಿಸ್ತಿರ್ಬೇಕು, ಅಧ್ಯಯನ ಮುಂದುವರಿಸಬೇಕು ಅನ್ನೋದಕ್ಕೋಸ್ಕರವೇ ಈ ಉಪಮನ್ಯುವಿನ ಕಥೆ. ಉಪಮನ್ಯು ಹೇಳ್ತಾನೆ, ಅವರೆಲ್ಲರೂ ಟೆಂಪ್ರರಿ ಬಂದ ಗುರುಗಳು, ಪರ್ಮನೆಂಟ್ ಗುರುಗಳು ನೀವು. ನಿಮ್ಮ ಮುಖದಿಂದ ಬರದೇ ಹೊರತು ಬ್ರಹ್ಮಜ್ಞಾನ ನನಗೆ ಆಗೋದಿಲ್ಲ. ಇನ್ಫಾರ್ಮೇಷನ್ ಆಗ್ಬೋದು, ಆದರೆ ಅದರಲ್ಲಿ ಮಾಸ್ಟ್ರಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀವು ನಮಗೆ ಕಣ್ಣುಗಳನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ, ಇಲ್ಲ, ಬ್ರಹ್ಮ ಜ್ಞಾನವನ್ನು ಕಲಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ಆಗ ದೌಮ್ಯರು ಅವರಿಗೆ ವಿಶೇಷವಾದ ರೀತಿಯಲ್ಲಿ ಉಪಮನ್ಯುವಿಗೆ ಪಾಠವನ್ನು ಮಾಡ್ತಾರೆ. ಆ ಕಾಲದಲ್ಲಿ ಈ ವಿಚಾರವನ್ನು ತಿಳಿತಕ್ಕಂಥ ಬ್ರಹ್ಮಸೂತ್ರ ಅಂತಿಕೊಂಡಂತಂದರೆ
ಪ್ರಧಾನವದೇವ ಹಿ ತದುಕ್ತಂ. ತತ್ವಜ್ಞಾನ ನಾನು ಟ್ರಾನ್ಸ್ಲೇಷನ್ ಓದಿ ಕಲಿತೇನೆ ಅಂತಂದರೆ ಆಗೋದಿಲ್ಲ. ತತ್ವಜ್ಞಾನ ಗುರುಗಳು ಸಂತೋಷದಿಂದ ಏನು ವಿದ್ಯೆ ಕೊಡ್ತಾರೆ ಆ ವಿದ್ಯೆ ಕೊನೆಯವರೆಗೂ ನಮಗೆ ಎಲ್ಲದಕ್ಕೂ ಉಪಯೋಗ ಬೀಳುತ್ತೆ. ಅದೊಂದು ದೊಡ್ಡ ಶಕ್ತಿ ಇದ್ದಂತೆ. ಆದ್ದರಿಂದ ಗುರುವಂತರ್ಗತ ಭಾರತೀಯರವಣ ಮುಖ್ಯ ಪ್ರಾಣಾಂತರ ಅಂತಿಕೊಂಡ ಕ್ರಮದಲ್ಲಿ ನಾವು ಹೇಳಬೇಕಾಗ್ತದೆ. ಆದ್ದರಿಂದಾಗಿ ಗುರುಗಳು ಸಂತುಷ್ಟರಾಗಿ ನಮಗೆ ಯಾವ ಉಪದೇಶವನ್ನು ಮಾಡ್ತಾರೆ ಆ ಉಪದೇಶ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಡೀತದೆ. ಆದ್ದರಿಂದಾಗಿ ಗುರುಗಳೇ ನಮಗೆ ವಿದ್ಯೆಯನ್ನು ಕೊಡಬೇಕು, ಉಳಿದವರು ಇನ್ಫಾರ್ಮೇಷನ್ ಕೊಡ್ಬೋದೇ ಹೊರತು ಗುರುಗಳೇ ಉಪದೇಶ ಕೊಡಬೇಕು. ಅದಕ್ಕೋಸ್ಕರ ಒಬ್ಬ ಗುರುಗಳನ್ನು ಮಾಡ್ಕೊಂಡಿರ್ಬೇಕು. ಗುರುಗಳ ಅನುಗ್ರಹವಿಲ್ಲದೆ ಕಲಿತ ನಮ್ಮ ವಿದ್ಯೆ ವಿದೌಟ್ ಸಿಗ್ನೇಚರ್ ಚೆಕ್ ಇದ್ದಂತೆ. ಚೆಕ್ ಇದೆ, ಅಕೌಂಟಲ್ಲಿ ಹಣ ಇದೆ, 50,000 ರೂಪಾಯಿ ವಾಪಸ್ ಬೇಕು ಅಂತ ಕೇಳ್ಕೊಂಡೆ, ಬ್ಯಾಂಕಿನವ್ರು ಹಾಕಲ್ಲ ಸರ್ ಎವಿಡೆನ್ಸ್ ಕೊಡು ಅಂತ ತಗೊಂಡು ಕೇಳ್ತಾರೆ. ಗುರುಗಳ ಅನುಗ್ರಹವೇ ಇಲ್ಲಿ ಮುಖ್ಯ ಕಾರಣ. ಗುರುಗಳ ಅನುಗ್ರಹ ಪಡೆದು ಉಪಕ್ರಮ ಉತ್ಸರ್ಜನದಲ್ಲಿ ಭಾಗವಹಿಸಿದರೆ ಆಗ ನಿಮಗೂ ವಿಶೇಷವಾಗಿರ್ತಕ್ಕಂಥ ತಪ್ಪದೆ ಪುಣ್ಯ ಸಿಗ್ತದೆ. ಅದಕ್ಕೆ ನಾವು ಗುರುಗಳನ್ನು ಸಂತೋಷಪಡಿಸಬೇಕು. ಗುರುಗಳು ಸಂತೋಷದಿಂದ ನನಗೆ ವಿದ್ಯೆಯನ್ನು ಕೊಡಬೇಕು. ಆ ವಿದ್ಯೆ ಮಾತ್ರ ನಮಗೆ ಫಲಿಸ್ತದೆ. ಆದ್ದರಿಂದ ಗುರುಗಳನ್ನು ಎಂದಿಗೂ ಅವಮಾನ ಮಾಡಬೇಡಿ, ಗುರುಗಳನ್ನು ತಿರಸ್ಕರಿಸಲು ಬೇಡಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯ ಸೇವಿಸೋ ಸದಾ ಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.